ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತಿನ ಸ್ಪೆಷಾಲಿಟಿ ಅಂತ ಎಲ್ಲ ಗುರು, ತುಂಬ ದಿನದಿಂದ ಏನೋ ಹಾಕ್ಸ್ಬೇಕು ಅಂತ ಹೇಳ್ತಾನೆ ಇದ್ದೆ, ಬಟ್ ಹಾಕ್ಸೋಕ್ಕಾಗಲಿಲ್ಲ. ಇವಾಗ ಅದನ್ನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾರೋನು ಪ್ರೋ ರೈಡರು ನಿಮ್ಮ ಅಜ್ಜಿ ಏನು ಹಾಕ್ಸ್ಬೇಕು, ಏನು ಹಾಕ್ಸ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲ್ಗೆ ಯಾರು ಹೊಸಬ್ರಾಗಿ ಬಂದಿರ್ತೀರಾ, ಎಲ್ಲರೂ ವಿಡಿಯೋನ ನೋಡ್ತಾ ಇದ್ರೆ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನಾನು ಏನು ಹಾಕ್ಸ್ತೀನಿ ಅಂತ ಇವಾಗ ಹೇಳ್ತಿದ್ದೀನಿ. ಜಸ್ಟ್ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಟೈರ್ಸ್ ಫಾರ್ ಮೈ ಬೇಬಿ. ಅಂತೂ ಇಂತೂ ಟೈಮು ಬಂತು, ನಮ್ಮ ಬೇಬಿಗೆ ಟೈರ್ ಹಾಕ್ಸೋ ಟೈಮು. ಯಾರು ಬರ್ದಿರಲ್ಲ ಈ ಲಿರಿಕ್ಸ್ನ, ನಾವೇ ಬರ್ದಿರ್ತೀವಿ. ಆಯ್ತು ಬಿಡು. ಇದೇನು ಗೊತ್ತಾ, ಇಲ್ಲೆಲ್ಲ ಗರುಡ ಹಾರಾಡ್ತಿರ್ತವೆ. ಏನಕ್ಕೆ ಹೇಳಿ, ಕೆಳಗಡೆ ಇರೋದೇ ಚಾಕಣ, ಫುಡ್ ಸ್ಟ್ರೇಟ್ ಚಾಕಣ. ಅಲ್ಲೇ ಗುರು ಕಳಸಿಪಡೆ ಚಾಕಣ ಇರೋದು. ಏನು ಗುರು ಇಷ್ಟೊಂದು ರಶ್ ಇದೆ, ಎಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಕೈ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ಸ್ವಲ್ಪ ಕೈ ನೋಡ್ರಿ ನಂದು ಹೆಂಗಾಗಿದೆ. 250 Dominar. ನೋಡಿ ಟೈರ್ ಸ್ವಲ್ಪ ವಾಮ್ ಆದರೆ ಎಷ್ಟು ಚೆನ್ನಾಗಿ ಗ್ರಿಪ್ ಇರುತ್ತೆ. ಎಲ್ಲಿಗೆ ಹೋಗ್ಬೇಕು ಗುರು, ಸುತ್ತಾರ್ಕೊಂಡು ಅಲ್ಲಿಗೆ ಹೋಗ್ಬೇಕಲ್ಲಪ್ಪ. ಏರ್ ಪ್ರೆಷರ್ ಕಮ್ಮಿ ಇದೆ ಗಾಡಿದು. ಇಂಡಿಕೇಟರ್ ಆಗಿದ್ರು ಕಾಣಲ್ಲ ಜನಗಳಿಗೆ, ಕೈಯಲ್ಲೇ ತೋರಿಸ್ಬೇಕು. ನೋಡಪ್ಪ, ಒಂದು C8 ಟೈರ್ಗೆ ಅಭಿ ಒಂದು ಸಲ ಟೈರ್ ಹಾಕ್ಸಿದ್ನಲ್ಲ, ಈಗ ಅರೌಂಡು 23,000 ಕಿಲೋಮೀಟರ್ಸ್ ಓಡಿಸಿ ಮಚ್ಚ. ಅಂದರೆ ಸ್ವಲ್ಪ ಜಾಸ್ತಿನೇ ಬಂತಲ್ಲ. ಅಂದರೆ ವಿತೌಟ್ ಸಿಂಗಲ್ ಪಂಚರ್, 2 ಪಂಚರ್ ಇಲ್ಲ, ಫ್ರಂಟ್ ಬ್ಯಾಕು. ಡಾಮಿ ಟೈರ್ ಹೆಂಗಿದೆ, ಸಖತ್ತಾಗಿದಾವಲ್ಲ ಅವು. ಅದು ಕಮ್ಮಿ ಅಭಿ ಟೈರು ಕಾಸ್ಟು. ಬಟ್ ಏನು ಗೊತ್ತಾ, ಬೇಗ ಪಂಚರ್ ಆಗುತ್ತೆ, ಅದು ಮಳೆ ಹೊಡೆಯುತ್ತೆ, ಅಂದರೆ ಗ್ಯಾಪ್ ಇರುತ್ತೆ ನೋಡು, ಚುಚ್ಕೊಬಿಡುತ್ತೆ. ಅದೆಲ್ಲ ಆಫ್ ರೋಡ್ ಟೈರ್ಸು. ನಾವೀಗ ಆಫ್ ರೋಡ್ ಟೈರ್ಸ್ ಹಾಕೊಂಡು ಹೈವೇಲಿ ಹೊಡಿಯೋಕ್ಕಾಗತ್ತೆ? ಬೇಡ ಗುರು, ನಾವು ಪ್ಯೂರೇನು ಆಫ್ ರೋಡ್ ಮಾಡಲ್ಲ, ಯಾವಾಗಲೂ ಒಂದು ಸರಿ ಹೋಗೋದಲ್ವಾ. ನಾರ್ಮಲ್ ಟೈರ್ಸ್ ಹಾಕ್ಸೋಣ ಸಾಕು, ಹೈವೇ ಟೈರ್ಸ್ ಹಾಕ್ಸ್ಬಿಡೋಣ. ನಮ್ಮ ಅಂಗಡಿ ಇಲ್ಲೇ ಕಣ ಇರೋದು ಅಭಿ, ಎಲ್ಲೋ ನೋಡೋ ಒಂಚೂರು. ಇವ್ರದ್ದು ಇನ್ನೊಂದು ಬ್ರಾಂಚ್ ಅಪ್ಪ ಇಲ್ಲೇ ಇರೋದು, ಅಶೋಕ್ ಟೈರ್ಸ್. ಓಕೆ, ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ಟೈರ್ ತೊಗೋಬೋದು, ಫಿಟ್ಟಿಂಗ್ ಏನೂ ಇಲ್ಲಪ್ಪ ಇಲ್ಲಿ. ನಾವು ಫಿಟ್ಟಿಂಗ್ ಹೆಂಗೆ ಮಾಡ್ಸೋಣ, ತೊಗೊಂಡೋಗಿ ಅದು ಬೇರೆ ಸಪ್ರೇಟಾಗಿ ಮಾಡ್ಸೋಣ, ಜಾಗ ಬಿಡ್ಗುರು. ಇವನೆಲ್ಲಿ ಹೋದ ಮಾರೆ, ಅವನು ನಡ್ಕೊಂಡು ಹೋಗ್ಬಿಟ್ನಾ, ಇಂಥ ಕತೆ. ಕವಾಸಕಿ ಶೋರೂಮ್ ಎಲ್ಲೆಲ್ಲಿದೆ ಗುರು? ಓ, ಶಾಂತಿನಗರ ಕವಾಸಕಿ ಶೋರೂಮ್ ಅಲ್ಲಿರೋದು. ನೀನು ಎಲ್ಲಿಗೆ ಹೋಗಿದ್ದೆ? ಅಲ್ಲಿ ಹಂಗೆ ಗೊತ್ತಾ, ಮುಂದೆ ಬಂದಿದ್ದೆ ಅಂದ್ಕೊಂಡೆ. ಆಯ್ತು, ಕೇಳಿಸ ಇಲ್ಲ ಗುರು ನನಗೆ. ಎಲ್ಲೆಲ್ಲೂ ನೋಡಿದರು ಅಪ್ಪು, ಎಲ್ಲೆಲ್ಲೂ ಅಪ್ಪು. ಹಿಂಗೆ ಹೋಗಿ ಇಲ್ಲೇ ಹೋಗ್ಬೇಕು ಗುರು, ಅಲ್ಲೇ ಇದೆಯಲ್ಲ ಅಲ್ಲಿ. ನೋಡಪ್ಪ, KTM ಶೋರೂಮ್ ಇಲ್ಲೇ ಇರೋ ಕವಾಸಕಿ ಅಭಿ. 400 650 ಬ್ರೋ ಅದು ಮಚ್ಚಾ. 900 ಟೆಸ್ಟ್ ಡ್ರೈವ್ ಇದೆ, ತಗೊಳ್ಳೋಣ. ಇದೇ ಕಣೋ ಟೈರ್ಸು. ಇಳಿ ಗಾಡಿ ಅಡ್ಡ ಹಾಕು. ಟೈರ್ ಯಾವುದು ಹಾಕ್ಸಿರೋದು ಬ್ರೋ? ನಾನು ಕಾಲ್ ಮಾಡಿದ್ದೆ ಆಗಲೇ ನಾನು. ಹಾಂ, ಇಲ್ಲಿಗೆ ಇದೇ ನಂಬರಿಗೆ ಕಾಲ್ ಮಾಡಿದ್ದು. ಕೀ ಎತ್ಕೊಂಬಂಚ. ಸ್ನೇಹಿತರೆ, ಕೊನೆಗೂ ನಾವು ಶೋರೂಮ್ ಬಂದುಬಿಟ್ಟು ಇಲ್ಲಿ ಅಶೋಕ ಟೈರ್ಸ್ ಆ್ಯಂಡ್ ಸರ್ವಿಸ್ ಇಲ್ಲಿ ಎಲ್ಲಿದೆ ಅಂದರೆ ಬ್ಯಾಂಗ್ಳೂರಲ್ಲಿ ನಿಮಗೆ ಡಬಲ್ ರೋಡ್ ಬರುತ್ತೆ. ಬ್ಯಾಂಗ್ಳೂರಲ್ಲಿ ಇರೋದ ಕವಾಸಕಿ ಶೋರೂಮ್ ಇದೆ. ಕವಾಸಕಿ ಶೋರೂಮ್ ಪಕ್ಕನೇ ಡಬಲ್ ರೋಡ್ ಇದೆ. ಡಬಲ್ ರೋಡ್ ಪಕ್ಕದಲ್ಲಿ ಅಶೋಕ ಟೈರ್ಸ್ ಇದೆ. ಇಲ್ಲಿ ನಾನು ಆಲ್ರೆಡಿ ಎನ್ಕ್ವೈರಿ ಮಾಡಿ ಬಂದಿದ್ದೆ. ಬಟ್ ಟೈರ್ಸ್ ನಾನೀಗ ಹಾಕ್ಸ್ತಾ ಇರೋದು C8. ಈಗ ನನ್ನ ಟೈರಲ್ಲಿ ಏನೂ ಜೀವ ಇಲ್ಲ ಗುರು. ಫುಲ್ ಓಪನ್ ಆಗಿಬಿಟ್ಟಿದೆ ಅಲ್ವಾ. ಏನಕ್ಕೆ ಓಪನ್ ಆಯಿತು ಅಂತ ತೋರಿಸ್ತೀನಿ, ಒಂದು ಚಿಕ್ಕ ವಿಡಿಯೋ ನೋಡ್ಕೊಬನ್ನಿ.
ಬಿಸಿ ಮೆತ್ತಗಿದೆ ಟೈರ್ಸು, ಸಿಕ್ಕಾಪಟ್ಟೆ ಮೆತ್ತಗಿದೆ ಟೈರ್. ಇವಾಗ ಬಂದುಬಿಟ್ಟು ಸೇಮ್ ಟೈರ್ಸು ಸಿಯೆಟು 150/16, 150/17 ಎಲ್ಲೈತಪ್ಪ ಮರ್ತೇ ಹೋಯ್ತು ನನಗೆ ನಂಬರು. 150/60 R17 ಮುಂದ್ಗಡೆ 110 ಸೆಕ್ಷನ್ ಹಾಕ್ಸ್ತಿದ್ದೀನಿ. ನೋಡೋಣ, ಫಸ್ಟ್ ಟೈರ್ ಚೇಂಜ್ ಮಾಡಿಸಿದ ಮೇಲೆ ಗಾಡಿ ಲುಕ್ ಹೇಗೆ ಬರುತ್ತೆ, ಆಮೇಲೆ ವಾಶ್ ಮಾಡಿಸಿ ನಾಳೆ ರೈಡ್ ಇದೆ. ವಿಲ್ ಪ್ಲಾನ್ ಅಕಾರ್ಡಿಂಗ್ ಟು ದಟ್. ಏನು ಪ್ಲ್ಯಾನು, ಎಲ್ಲಿಗೆ ಎತ್ತ ನಾನೆಲ್ಲ ಹೇಳ್ತೀನಿ. ಎಲ್ಲ ಕಲ್ಲು ಎಲ್ಲ ಹೊಡೆದ್ಬಿಟ್ಟಿದೆ. ಕಾಸ್ಟ್ ಎಷ್ಟಾಯಿತು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಬಿಲ್ಲಲ್ಲಿ ಎಷ್ಟು ಪೇ ಮಾಡಿದೆ, ಹಾವು ಕೊಡಿ ಬೆಟ್ರು ನನಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಈ ಕಾಸ್ಟೇ ನಿಮಗೆ 2 ಟೈರ್ ಸಿಗ್ತಿದೆ ಅಂದರೆ ಅಲ್ಲಿ ಶೋ ಯು ಎಷ್ಟು ಸಿಗುತ್ತೆ ಅಂತ. ಯಾರಿಗಾದ್ರೂ ಬೇಕಾದರೆ ಕ್ಯಾನ್ ಬೈ ಹಿಯೋ ಬಂದುಬಿಟ್ಟು ಹಾಕ್ಸ್ಕೊಳ್ಳಿ. ನೋಡೋಣ ಟೈರ್ ಹಾಕ್ಸುವಾಗ ಅಲ್ಲಿ ಶೋ ಯು ಹೇಗೆ ಕಾಣುತ್ತೆ ಅಂತ. ಏನಾಯ್ತು ಅಂದರೆ ಅಲ್ಲಿ ಟೈರ್ ಚೇಂಜ್ ಮಾಡಿ ಅಂದರೆ ಅಲ್ಲಿ ಇರೋನು ಒಬ್ಬನೇ ಕೆಲಸದವನು, ಹಂಗಾಗಿ ಟೈರ್ ಚೇಂಜ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಬಿಚ್ಚಿದೀವಿ ಈಗ ಟೈರ್. ನೀವು ನೋಡಿದ್ದೀರಾ ಫುಲ್ ಫ್ಲ್ಯಾಟಾಗಿ. ಅಯ್ಯೋ ದೇವ್ರೇ, ಒಂದು ಟೈರ್ ಚೇಂಜ್ ಮಾಡ್ಸೋಕ್ಕೆ ಅರೌಂಡ್ ಟೈಮೇ ಆಗೋಯ್ತು ನನಗೆ. ಎಷ್ಟೊತ್ತಾಯ್ತು ಗೊತ್ತಾ, ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು. 1 or 2 hour ಮೇಲೆ ಆಗೋಯ್ತು ಈಗ ಇಲ್ಲೇ ಟೈರ್ ತೊಗೊಂಡ್ಮೇಲೆ. ಒಳಗಡೆ ಫಿಟ್ಟಿಂಗ್ ಆಯ್ತಾ ಇದೆ. ಫ್ರಂಟ್ ಟೈರು ಲೂಸ್ ಮಾಡಿ ಇಟ್ಕೊಂಡವ್ರೆ, ಗಾಡಿ ವಾಶ್ ಮಾಡಿಸ್ಬೇಕು, ವಾಶ್ ಮಾಡಿಲ್ಲ. ನಾಳೆ ರೈಡ್ ಇದೆ, ಏನು ಗುರು ಕಥೆ ನಮ್ದು. ಅಲ್ಲೇ ಬಂದು ಹೊಡೆಯಕ್ಕಾಗಲ್ಲ. ಆಗಿದೆ ನೋಡ್ರಪ್ಪ, ಹೊಸ ಟಯರು. ಬ್ಯಾಕು ಫ್ರಂಟು ಚೆನ್ನಾಗಿದೆ. ಕತ್ಲೆಯಲ್ಲಿ ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ. ಸೇಮ್ ಟೈರ್ಸೇ, ಹಳೆ ಟೈರ್ ಏನಿತ್ತು ಅದೇ ಥರ ಟೈರ್ಸು, ಸೇಮ್ ಸಿಯೆಟೆ. ಲೆಟ್ಸ್ ಸಿ ಹೇಗಿದೆ ಅಂತ. ಹೈಟ್ ಆಗಿಬಿಟ್ಟಿದೆ ಗಾಡಿ ಒಂಚೂರು. ಹೊಸ ಟೈರ್ ಹಾಕ್ಸ್ತೀವಲ್ಲ ಹೈಟ್ ಆಗುತ್ತೆ. ಎಸ್ ಬ್ರೋ, ಗೆಟ್ ಇನ್ ಬ್ರೋ. ಆಯ್ತಪ್ಪ ರಜಾ ಅಬ್ಬಿ ಹಿಂಗೆ ತಾನೆ ಸ್ಟ್ರೈಟು. ಯಾರಿಗೆ ಬೇಕು ಈ ಲೋಕ. ಹೊಸ ಟೈರ್ ಬಿದ್ದಿದೆ. ಏನು ಗೊತ್ತಪ್ಪ, ಈಗ ಈ ಹೊಸ ಟೈರು ಒಂದು 10 ಕಿಲೋಮೀಟ್ರು 20 ಕಿಲೋಮೀಟ್ರ್ ಹುಷಾರಾಗಿ ಓಡಿಸ್ಬೇಕು, ಇಲ್ಲಾಂದರೆ ಎಳ್ದಾಡ್ತಿಂಗೆ ಸ್ಲಿಪ್ ಆಗುತ್ತೆ. ಓ ಇಲ್ಲಿಗೆ ಬಂದ್ವಾ ನಾವು, ಇಲ್ಲ ರೈಟ್ ತಗೊಂಡೋಗ್ಬಿಡೋಣ ಸ್ನೇಹಿತರೆ. ಲೈಕ್ ನಾನೀಗ ಈಗ 2 ಟೈರ್ ಸಿಯೆಟ್ ಬಂದುಬಿಟ್ಟು 2 ಟೈರಿಂದ ನಿಮಗೆ ಎಷ್ಟು ಕಾಸ್ಟ್ ಆಯಿತು ಅಂತ ತೋರಿಸ್ತೀನಿ ಬಿಲ್ ಸಮೇತ. ದೇ ಹ್ಯಾಡ್ ಟುಕ್ ಅರೌಂಡ್ 7,200 rupees. ಇದು ತುಂಬ ಕಮ್ಮಿನೇ, ನೀವೆಲ್ಲರೂ ಹೋಗಿ ಕೇಳಿದೆ. ಆ್ಯಕ್ಚುಲಿ ನಾನು ಇದನ್ನು ಹುಡುಕಿ ಹಾಕ್ಸ್ಕೊಂಡಿರೋದು. ತುಂಬ ಕಡೆ ಎಲ್ಲ ಕಡೆ ಪ್ರೈಸ್ ಇರೋದು ನಿಮಗೆ 10,000 12,000 rupees. ನಾನು ಒಂದು ವಾರದಿಂದ ಹುಡುಕಿ ಅಭಿ ಹಿಂಗೆ ಹೋಗೋಣ ಬಾಬಿ ಇದೇ ಹತ್ರ ಎಲ್ಲ ಕಡೆ ಹುಡುಕಿ ಆಮೇಲೆ ನಾನು ಇಲ್ಲಿ ತೊಗೊಂಡಿದ್ದು ಟೈರ್ಸ್ನ. ನಿಮಗೆ ಸಿಂಪಲ್ ಅಡ್ರೆಸ್ ಹೇಳ್ತೀನಪ್ಪ ಎಲ್ಲಿದೆ ಟೈರ್ಸ್ ಅಂತ, ಓಕೆನಾ. ಬ್ಯಾಂಗ್ಳೂರಲ್ಲಿ ಕವಾಸಕಿ ಶೋರೂಮ್ ಒಂದೇ ಇರೋದು. ಕವಾಸಕಿ ಶೋರೂಮ್ ಪಕ್ಕನೇ ಇದೆ ಈ ಟೈರ್ ಶಾಪ್ಸು. ಯು ಕ್ಯಾನ್ ಗೋ ದೇರ್. ಟೈರ್ ತೊಗೊಳ್ಳಿ, ಅಲ್ಲಿ ಹಾಕ್ಸೋಕೆ ಹೋಗಬೇಡಿ, ಬಿಕಾಸ್ ಅಲ್ಲಿ ಸರ್ವೀಸೇ ಇಲ್ಲ. ಸರ್ವೀಸ್ ಅಂದರೆ ಹಾಕಕ್ಕೆ ಪಾಪ ಒಬ್ಬನೇ ಇದ್ದಾನೆ, ಸತಾಯಿಸ್ತವನೆ. ನಾವು 3 ಗಂಟೆಗೆ ತೊಗೊಂಡಿದ್ದು ಟೈರು 7 ಗಂಟೆ ಆಗಿದೆ ಹಾಕೋಕ್ಕೆ. ಅಯ್ಯೋ ದೇವ್ರೆ. MG ರೋಡಲ್ಲಿ ಕವಾಸಕಿ ಶೋರೂಮ್ ಅಂತ ಕೇಳಿ. ಕವಾಸಕಿ ಶೋರೂಮ್ ಪಕ್ಕನೇ ಇರೋದು ಟೈರ್ ಶಾಪ್ ಅಶೋಕ್ ಟೈರ್ ಅಂತ ಹೋಗಿ ಅಲ್ಲಿ ಟೈರ್ ತೊಗೊಂಡು ಸೀದಾ ಮುಂದೆ ಬಂದುಬಿಟ್ಟು ದರ್ಶನ್ ಟೈರ್ಸ್ ಅಂತ ಬನ್ನಿ, ಅಲ್ಲಿ ಹಾಕ್ಕೊಡ್ತಾರೆ. 1/4 ಗಂಟೆಗೆ ಆಗೋ ಕೆಲಸನ 1.5 ಗಂಟೆ ಅಂತ ಕಾಗಿ ಆರಿಸ್ತಾರಲ್ಲ ಇವರು. ಏನು ಮಾಡ್ಬೇಕು ನಾವು. ಟೈರ್ಸ್ನ ಚೇಂಜ್ ಮಾಡಿಸುವಾಗ ನೋಡಿ, ನಾನೀಗ ಅದೇನು ತೋರಿಸ್ದೆ ನಿಮಗೆ, ಮಿಷಿನಲ್ಲಿ ಪ್ರೆಸ್ಸಿಂಗ್ ಅಂತ ಹೇಳ್ತಾರೆ, ಓಕೆನಾ. ಆ ಥರ ಪ್ರೆಸ್ಸಿಂಗಲ್ಲಿ ಟೈರ್ಸ್ನ ರೀಪ್ಲೇಸ್ ಮಾಡಿಸಿ. ಏನಾದರೂ ನೀವು ಮ್ಯಾನ್ಯುಯಲ್ಲಾಗೆ ರೀಪ್ಲೇಸ್ ಮಾಡಿಸ್ತೀನಿ ಟೈರ್ಸ್ನ ಅಂದರೆ ರಿಮ್ಮು ಹಾಳಾಗುತ್ತೆ, ಪೇಂಟ್ ಹೋಗುತ್ತೆ, ಆಮೇಲೆ ರಿಮ್ನ ಬೆಂಡ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಯಾಕೆಂದರೆ ಇವಾಗಿನ ನಾವು ರಿಮ್ಗಳು ಬಂದುಬಿಟ್ಟು ಸಿಕ್ಕಾಪಟ್ಟೆ ಡೆಲಿಕೇಟ್ ಇದೆ. ಆವಾಗಿನ ರಿಮ್ ಅಷ್ಟು ಡ್ಯೂರಬಿಲಿಟಿ ಇಲ್ಲ, ಆಮೇಲೆ ಅಷ್ಟು ಸ್ಟ್ರೆಂತ್ ಕೂಡ ಇಲ್ಲ. ಹಳೆ ಗಾಡಿವೆಲ್ಲ ರಿಮ್ ಸಿಕ್ಕಾಪಟ್ಟೆ ಗಟ್ಟಿ ಇದ್ವು ಅವರು. ಇವಾಗೆಲ್ಲ ಹಿಂಗೆ ಬಂದರೆ ಬೆಂಡ್ ಆಗೋಗ್ತವೆ. ಬ್ರೇಕ್ ಚೆಕ್ ಮಾಡ್ತಾಯಿದ್ದೀನಿ ಹಿಡಿತಿದೆಯಾ ಅಂತ. ಆ್ಯಕ್ಚುಲಿ ಕವಾಸಕಿ Z900 ಟೆಸ್ಟ್ ರೈಡ್ ತೊಗೊಂಡಿದ್ದೆ, ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಅದು ಅದೇ ರೀಸನ್ಗೆ ನಾನು ಕ್ಯಾಮ್ರಾ ಹಾಕಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಕವಾಸಕಿ Z900 ಅಬ್ಬಬ್ಬಬ್ಬ ಏನು ಸ್ಮೂತ್ ಇದೆ ಗುರು ಗಾಡಿ. ಪವರು, ಆ ಬ್ರೇಕಿಂಗು, ಪಬ್ಬಬ್ಬ
ಕ್ರೇಜಿ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಏನು ಸಾಫ್ಟ್ನೆಸ್ಸು, ಗಾಡಿ ತುಂಬ ಸಿಂಪಲ್ ಆಗಿದೆ. ಯಾವನ್ ಗುರು ಅವನು ಎಕ್ಸ್ಪಲ್ಸಿ SC ಎಕ್ಸಾಸ್ಟ್ ಹಾಕೊಂಡು ಹಂಗೆ ಓಡಿಸ್ತವನೆ. ಅಪ್ಪ ಮೆಲ್ಲು ಕೊಡಿ ಆರನ್ನು ಪುಣ್ಯಾತ್ಮ. ಮಧ್ಯಾಹ್ನ ಇವತ್ತು ಎಷ್ಟು ಕೆಲಸ ಆಗಿದೆ ಗೊತ್ತಾ ಗಾಡಿದು. ಬ್ರೇಕ್ ಹಿಡಿತಿರಲಿಲ್ಲ, ಬ್ರೇಕ್ ಸರಿ ಮಾಡಿಸ್ಕೊಂಡೆ. ECU ಅಪ್ಡೇಟ್ ಆಗಿರಲಿಲ್ಲ, ECU ಅಪ್ಡೇಟ್ ಮಾಡಿಸ್ದೆ. ಆಮೇಲೆ ಟೈರ್ ಚೇಂಜ್ ಮಾಡಿಸಿರಲಿಲ್ಲ, ಟೈರ್ ಚೇಂಜ್ ಮಾಡಿಸ್ದೆ. ಓ ಮೈ ಗಾಡ್, ತುಂಬಾ ಕೆಲಸ ಮಾಡಿಬಿಟ್ಟಿದ್ದೀನಿ ಇವತ್ತು. ಯಾವತ್ತು ಜೀವನದಲ್ಲಿ ತಾಳ್ಮೆ ಇರಬೇಕಬ್ಬಿ, ತಾಳ್ಮೆ. ಜನಗಳಿಗೆ ಪೇಷನ್ಸೇ ಇಲ್ಲ. ಏನೋ ಮಾಡ್ತಿದ್ದಂಗೆ ಆಗ್ಬಿಡ್ಬೇಕು, ಕೇಳ್ತಿದ್ದಂಗೆ ಬಂದ್ಬಿಡ್ಬೇಕು, ಹಂಗೆ ಜನಗಳು.